ಹಾಯ್ ನಮಸ್ಕಾರ. ನಾನು ಡಾಕ್ಟರ್ ದೀಪಕ್ ಬೇಲೆ, ನಿಮ್ಮ ಆಯುರ್ವೇದ ತಜ್ಞ. ಇಂದು ನಾನು ಮಾವಿನ ಹಣ್ಣಿನ ಗಿಡದಲ್ಲಿ ಕೆಲವೊಂದು ಪಾರ್ಟ್ಸ್ ಇರ್ತಕ್ಕಂಥ ಮೆಡಿಸಿನ್ ವ್ಯಾಲ್ಯೂ ನಾನು ತಿಳಿಸುತ್ತೇನೆ. ಅಂದರೆ ಮನೆ ಮದ್ದನ್ನು ತಿಳಿಸುತ್ತೇನೆ. ಅವು ಪ್ರತಿಯೊಂದು ಭಾಗವೂ ಸಹ ಅತಿ ಉತ್ತಮವಾದಂತಹ ಮೆಡಿಸಿನ್ಗೆ ಅದು ಕೆಲಸ ಮಾಡುತ್ತದೆ. ಮುಖ್ಯವಾಗಿ ನಾವು ನೋಡೋದಾದರೆ ಚಕ್ಕೆ ಅಂದರೆ ಬೇರು ಅಥವಾ ಕಾಂಡದ ಚಕ್ಕೆಯನ್ನು ನಾವು ತೆಗೆದುಕೊಂಡು ಅದನ್ನು ಪುಡಿ ಮಾಡಿ ಕಷಾಯವನ್ನು ಮಾಡಿ ನಾವು ಸೇವನೆ ಮಾಡಿದರೆ ಅದು ನಮಗೆ ಬಹಳ IBS ಅಂತಹ ಪ್ರಾಬ್ಲಮ್ಗಳು ಅಥವಾ ಡಯೋರಿಯಾ, ವಾಮಿಟಿಂಗ್ ಆಗಂತಹ ಪ್ರಾಬ್ಲಮ್ಸ್ ಇದ್ದರೆ ಅವು ಸಹ ನಿವಾರಣೆ ಆಗುತ್ತದೆ. ಅಂದರೆ ಈ ಕಷಾಯದಿಂದ ಅಬ್ಸಾರ್ಪ್ಷನ್, ನಾವು ಫುಡ್ ತಿನ್ನಂತಹ ಎಲ್ಲ ಆಹಾರವು ಅಬ್ಸಾರ್ಬ್ ಆಗಲು ಇದು ಸಹಾಯ ಮಾಡುತ್ತದೆ. ಅದಕ್ಕಾಗಿ ಈ ಚಕ್ಕೆಯ ಔಷಧಿಯನ್ನು ಅದಕ್ಕೆ ಗ್ರಾಹಿ ಎಂದು ಕರೆದಿದ್ದಾರೆ. ಅದಲ್ಲದೆ ನೆಕ್ಸ್ಟ್ ನಾವು ನೋಡೋದಾದರೆ ಗಮ್. ಈ ಗಿಡದ ಗಮ್ಮನ್ನು ನಾವು ಗಾಯಗಳಿಗೆ ಅಂಟಿಸಿದರೆ ಗಾಯವು ಕಡಿಮೆ ಆಗುತ್ತದೆ. ನಂತರ ಲೀಫ್ಗಳು ಸಹ ದೇಹಕ್ಕೆ ಅತಿ ಉತ್ತಮವಾದಂತಹ ಒಂದು ಮೆಡಿಸಿನ್ ಆಗಿದೆ. ಇದು ಸ್ಟಮಕ್ ಪೇನ್ ಇದ್ದರೆ ಅಥವಾ ಬಾಯಿ ರುಚಿ ಇಲ್ಲ ಅಂದರೆ ಅಥವಾ ಊಟ ಮಾಡಿದ ಆಹಾರ ಜೀರ್ಣವಾಗದೆ ಹೊಟ್ಟೆ ನೋವು ಇದ್ದರೆ ಆಗ ಆ ಲೀಫನ್ನು ಸ್ವಲ್ಪ ಪೆಪ್ಪರ್ ಮಿಕ್ಸ್ ಮಾಡಿ ನಾವು ಸೇವನೆ ಮಾಡಿದರೆ ಆ ಹೊಟ್ಟೆ ನೋವು ಕಡಿಮೆಯಾಗಿ ಬಾಯಿಗೆ ರುಚಿಯನ್ನು ನಮಗೆ ಕೊಡುತ್ತದೆ. ನಂತರ ಫ್ಲವರ್ಸ್, ಅದರಲ್ಲಿ ಇರ್ತಕ್ಕಂಥ ಫ್ಲವರ್ಸ್ ಅನ್ನು ನಾವು ತೆಗೆದುಕೊಂಡು ಆ ಫ್ಲವರ್ಸಿಗೆ ನೀರನ್ನು ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ ಶುಗರ್ ಹಾಕಿ ಅದು ನಾವು ಸೇವನೆ ಮಾಡಿದರೆ ರಕ್ತ ಶುದ್ಧಿ ಆಗುತ್ತದೆ ಮತ್ತು ಎಕ್ಸಿಮಾ ಅಂತಹ ಕಾಯಿಲೆಗಳು ನಿವಾರಣೆವಾಗುತ್ತವೆ. ನಂತರ ಮಾವಿನ ಹಣ್ಣಿನ ಬೀಜ, ಆ ಕಾಯಿಲೆ ಇರ್ತಕ್ಕಂಥ ಬೀಜದಿಂದ ಆಯಿಲ್ ಅನ್ನು ತಯಾರು ಮಾಡುತ್ತಾರೆ. ಅದು ಆಯಿಲ್ ಅನ್ನು ನಾವು ಹೇರ್ಸ್ಗೆ ಅಪ್ಲೈ ಮಾಡಿದರೆ ಅಥವಾ ನಮ್ಮ ಸ್ಕಾಲ್ಪ್ಗೆ ಅಪ್ಲೈ ಮಾಡಿದರೆ ಹೇರ್ ಫಾಲ್ ಕಡಿಮೆಯಾಗಿ ಹೇರ್ ಗ್ರೋತಿಗೆ ಅದು ಸಹಾಯ ಮಾಡುತ್ತದೆ. ಹೀಗೆ ಪ್ರತಿಯೊಂದು ಅಂಶವು ಈ ಮಾವಿನ ಗಿಡದಲ್ಲಿ ಒಂದು ಔಷಧಿಯ ಮೌಲ್ಯವನ್ನು ನಮಗೆ ಸಿಗುತ್ತವೆ. ಈ ವಿಡಿಯೋವನ್ನು ನೀವು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.